ಈ ಬ್ಲಾಕ್ ಪುಟ್ಕೋಸಿ ಹಿಡ್ಕೊಂಡು ಈ ಮಿಂಡ್ರುಗುಟ್ಟಿದ ವ್ಯವಸ್ಥೆ ಹಿಡ್ಕೊಂಡು ಬಂದಿರೋರೆಲ್ಲ ಜನ ನಾಯಕರುಗಳು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಏನು ಕತ್ತೆ ಕಾಯಕ್ಕೆ ವಿಧಾನಸೌಧಕ್ಕೆ ಹೋಗಿದ್ದೀರಿ ನೀವು ಕುತ್ಕೊಳಕ್ಕೆ? ಏನು ಮಾಡ್ಕೊಂತಿದ್ದೀರಾ? ನಾವು ಗುಲಾಮ್ರುಗಳ ಪ್ರಜಾಪ್ರಭುತ್ವ, ಪ್ರಜೆಗಳು ಕೇಳ್ತಾ ಇದೀವಿ ನಾವು. ಮಿಸ್ಟರ್ ಮಂತ್ರಿಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಲ್ಲ, ತಲೆ ಹಿಡಕರಿಂದ ತಲೆ ಹಿಡಕರಿಗಾಗಿ ತಲೆ ಹಿಡಕರಿಗೋಸ್ಕರ ಪ್ರಭುತ್ವ ಇದು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇವ್ರು ಫಸ್ಟ್ ಬ್ಲಾಕ್ ಪುಟ್ಕೋಸಿಯಲ್ಲಿ ಇಟ್ಬಿಟ್ಟಿದಾರಲ್ಲ ಪ್ರಜಾಪ್ರಭುತ್ವನ, ಅವನು ಬ್ಲಾಕ್ ಪುಟ್ಕೋಸಿ ಹೊಡಿತಾನೆ. ಅವ್ನು ಬಂದನೆಲ್ಲ DNA ರಿಪೋರ್ಟ್ ಇದಾನೆ ಕೊಡೋದು. ನೀನು ಅಪ್ಪುಡ್ದೀಯಾ? ಇಲ್ಲ, ಮಿಡ್ರುಗುಡಿದೀಯಾ? ನಿಮ್ಮ ಥರ್ಡ್ ಕ್ಲಾಸ್ ರಾಜಕೀಯ ವ್ಯವಸ್ಥೆ, ಈ ವ್ಯವಸ್ಥೆನ ಆ ಲೆವೆಲ್ ತಗೊಂಬಂತ ಸಿಕ್ಕಿದೆ. ಮಿಸ್ಟರ್ DK ಶಿವಕುಮಾರ್ ಅಂತ ಮಂತ್ರಿಗಳು ಬಂದ್ರಲ್ಲ, ನೋ ಕಾಮೆಂಟ್ಸ್. ಇಲ್ಲ ಸರ್, ಇವ್ರು ಯಾರೂ ಕೂಡ ಸಮಾಜವನ್ನು ಉದ್ಧಾರ ಮಾಡೋಂಥ ಮಂತ್ರಿಗಳಲ್ಲ. ಸಮಾಜವನ್ನ ತಮ್ಮ ತೇವಲು ತೀಟಿಗೆ ಉಪಯೋಗಿಸ್ಕೊಂಡು ಅದರ ಎಣಗಳ ಮೇಲೆ ತಮ್ಮ ಆ ಪಾರಪತ್ಯವನ್ನು ಸ್ಥಾಪಿರುವಂಥ ತಲೆ ಹಿಡುಕರುಗಳು ಇವರು. ಇಂಥ ಮೂರ್ಖರು ಮುಟ್ಟಾಡ್ರಿಗೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ ಇವರಿಗೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ನಮ್ಮ ಟ್ಯಾಕ್ಸ್ ದುಡ್ಡು ರೀ DK ಶಿವಕುಮಾರ್ಗೆ ಸಂಬಳ ಕೊಡ್ತಾ ಇರೋದು. ಏನು ಅವ್ರ ಅಪ್ಪನ ಮನೆಯಿಂದ ತಗೊಂಬಂದು ಏನಾರು DK ಶಿವಕುಮಾರ್ಗೆ ಏನಾರು ಸಂಬಳ ಕೊಡ್ತಾ ಇದಾರ? ನಿಮ್ಮೊಂದು ಪುಟ್ಕೋಸಿ, ಬ್ಲಾಕ್ ಪುಟ್ಕೋಸಿನ ತಲೆ ಮೇಕೆ ಹಾಕಿ ಜನ ಕಳಿಸ್ತಾರೆ ಅಲ್ಲಿಂದಲೇ. ಅವತ್ತೇ ಪೂರ್ವಜರಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ರೈತರು. ಯಾವುದು? ನಾವು ಮಕ್ಕಳು ಮಕ್ಕಳುಗಳಿಂದಲೂ ತಾತ ಮುತ್ತಾತಗಳಿಂದಲೂ ಇದೇ ಕೆಲಸ ಮಾಡ್ಕೊಂಡು ಬರ್ತಿರೋದು. ನೀವು ಆಯ್ತು. ಆಮೇಲೆ ರೈತರ? ಹೌದು, ನಾವು ರೈತರೇ. ನಮ್ಮ ಮುಖ್ಯಮಂತ್ರಿಗಳು ನೀವು ರೈತರೇ ಅಲ್ಲ ಅಂತಾರೆ. ರೈತರೇ ಅಲ್ಲ ಅಂದರೆ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊತಾ ಇದಾರೆ ರೀ. ಇದು ಇವತ್ತು ರಿಯಲ್ ಎಸ್ಟೇಟ್ ಮಾಡಕ್ಕೆ ಬಂದಿರೋದು, ಅಭಿವೃದ್ಧಿ ಮಾಡಕ್ಕಲ್ಲ. ಇವು ಟೌನ್ಶಿಪ್ ಮಾಡ್ತಾ ಇರೋಂಥದ್ದು, ಇದು ಮಾಡ್ತಾ ಇರೋದು. ಈಗ KEDB ವಶ ಪಡ್ಕೊತಾ ಇರೋದು ಅಭಿವೃದ್ಧಿಗೋಸ್ಕರ. ಏನು ಅಭಿವೃದ್ಧಿ ಮಾಡಬೇಕು? ನೀರಾವರಿ ಯೋಜನೆಗಳು ತರಬೇಕು. ಅಭಿವೃದ್ಧಿ ಅಂದರೆ ನೀರಾವರಿ ಯೋಜನೆಗಳು ತರಬೇಕು. ಆಮೇಲೆ ರೋಡ್ಗಳು ಬರಬೇಕು, ಹೈವೇಗಳು ಯಾವಾರ ಬರಬೇಕು. ರಿಯಲ್ ಎಸ್ಟೇಟು, ಇವ್ರು ರಿಯಲ್ ಎಸ್ಟೇಟ್ ಪ್ರಕಾರ ಮಾತಾಡೋದಾದರೆ ಇವ್ರವು ಎಷ್ಟೋ ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಷ್ಟೋ ವಿಲ್ಲಾಗಳಿದ್ದಾವೆ. ಒಂದು ಫ್ಲಾಟ್ಸ್ ರೇಟ್ ಎಷ್ಟು? ಒಂದು ವಿಲ್ಲಾ ರೇಟ್ ಎಷ್ಟು? ಮೀಟರ್ ಬೇಕು, ಮೀಟರ್ 4.5 5 ಕೋಟಿ ಒಂದು ವಿಲ್ಲಾ ಪ್ರೈಸು. ಒಬ್ಬ ರೈತ ಕೊಡ್ತಾ ಇರೋದು ಎಷ್ಟು? ಒಂದು ಎಕರೆಗೆ ನೀವು 2.5 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಯಾರು ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಮನೆಯಿಂದ ಕೊಡ್ತೀರಾ? ನಿಮ್ಮ ಮನೆಯಿಂದ ಕೊಡ್ತೀರಾ? ಇಲ್ವಲ್ಲ. ಜನರ ದುಡ್ಡು KEDB ಬಂದಿದೆ, ಅದನ್ನು ಕೊಡ್ತೀನಿ ಅಂತೀರಾ. 50% ಕೊಡ್ತಾರತ್ತೆ. ಇನ್ನು 50% ಮಕ್ಕಳು ಮರ ಯಾವ ಸತ್ತೋದಾದ್ಮೇಲೆ 50% ಜಾಗ ಕೊಡ್ತೀನಿ ಅಂತ ಹೇಳ್ತೀರಾ. ನಮಗೆಲ್ಲ ಗೊತ್ತಾಗೋಯ್ತು. ಅದನ್ನು ತಗೊಳೋದಾದ್ರೂ ಹೆಂಗೆ? ಆ ತಗೊಳಕ್ಕೆ ಪ್ರೊಸೀಜರು ನ್ಯಾಯವಾಗಿರೋದಿಲ್ಲ. ಇರ್ತೀವೋ ಬಿಡ್ತೀವೋ ಗೊತ್ತೂ ಇಲ್ಲ. ಎರಡನೇದಾಗಿ 50% ತಗೊಂಡು ಕೈಗೆ ಬಂಗಾರದ ಚೈನ ನೀರಾಗಿರೋ ಹಾಕ್ಕೊಂಬಿಟ್ಟು ಓಡಾಡ್ಬಿಟ್ರೆ 2 ವರ್ಷಕ್ಕೆ ನಿಮ್ಮದು ಹಣ 1 ಕೋಟಿ ಮುಗಿದೋಗ್ತೈತಿ. ಮುಗಿದೋಗುತ್ತೆ. ಮುಗಿದೋದ್ಮೇಲೆ ನಾವೇನು ಭಿಕ್ಷುಕರಾಗಬೇಕಾ? ಹೇಳ್ರು. ಇವತ್ತು ನೋಡಿ, ಸಿಂಪಲ್ ಲಾಜಿಕ್. ಇದು ಬೆಂಗಳೂರಿಂದ ಹತ್ರ ಇರುವಂಥ ಜಾಗ, ಭಾಳ ನಿಯರೆಸ್ಟ್ ಇರುವಂಥ ಜಾಗ. ದಿನನಿತ್ಯ ಏನು ಬೆಳೀತೋ ಗೊತ್ತಿಲ್ಲ, ಭೂಮಿ ರೇಟ್ ಬೆಳೀತಾ ಇದೆ. ಇವತ್ತು MNC ಕಂಪ್ನಿಗಳೆಲ್ಲ ಬಿದ್ದೋಗ್ತಾ ಇದ್ದಾವೆ. ಇವತ್ತು 4 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಹೊರಗೆ ಬಂದುಬಿಟ್ಟಿದ್ದಾವೆ, ನಮಗೆ ಕಣ್ಣಿಗೆ ಕಾಣಂಗೆ. ಇನ್ನೂ ಒಳಗೆ ಎಷ್ಟು ಹೋಗಿದಾವೋ ಗೊತ್ತಿಲ್ಲ. ಆದರೆ ಬಿಕಾರಿ ಆಗಿರೋರು ಈ ಕಂಪ್ನಿಯಲ್ಲಿ ಕೆಲಸ ಮಾಡೋವಂಥವ್ರು ಬಿಕಾರಿ ಆಗಿದ್ದಾರೆ, ರೈತರ ಬಿಕಾರಿ ಆಗಿಲ್ಲ. ಇವತ್ತು ಭಾರತದ GDP ಉತ್ತುಂಗತಕ್ಕೆ ಹೋಗಿರೋದು ಯಾರಿಂದ ಗೊತ್ತಾ? ರೈತರು ಕೆಲಸ ಮಾಡ್ಕೊಂಡು ಇರೋದ್ರಿಂದ ಹೋಗಿರೋದು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಈ MNC ಕಂಪ್ನಿಗಳಿಂದ GDP ಬೆಳವಣಿಗೆ ಆಗಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ರೈತರು ಸ್ವಾವಲಂಬಿಗಳಾಗಿ ಬದುಕ್ತಾ ಇದ್ದಾವೆ. ಇನ್ನೊಬ್ಬರ ಹತ್ರ ಕೈ ಚಾಚಿ ಕೈ ಬೇಡಿ ಬದುಕ್ತಾ ಇಲ್ಲ. ಅವನು ಎಲ್ಲಿ ಮುಂಟ ಕಂಪ್ನಿಯನ್ನು ಕೆಲಸ ಕೊಡ್ತಾನೆ, ಕಂಪ್ನಿ ಇರೋ ಮುಂಟ ಕೆಲಸ ಕೊಡ್ತಾನೆ. ನಮ್ಮ ತಾತ ಮುತ್ತಾತಗಳಿಂದ ಕೆಲಸ ಕೊಡ್ತಾ ಇದು ರೀ. ನಾಳೆ ದಿವಸ DK ಶಿವಕುಮಾರ್ ಮನೆಗೆ ಬಾತ್ರೂಮ್ ಕ್ಲೀನ್ ಮಾಡೋಕೆ ಹೋಗೋಕ್ಕಾಗುತ್ತಾ? ನಾವುಗಳು ವಾಚ್ಮ್ಯಾನ್ಗಳಾಗ ಹೋಗಿ ನಿಂತ್ಕೊಳ್ಳೋಕ್ಕಾಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ನೀವು ಇದನ್ನ ಮಾಡ್ಕೊಂಬಂದಿರ ಅಂದರೆ ನಿಮ್ದು ಇದೆಯಲ್ಲಪ್ಪ ಜಮೀನು, 1000 ಕೋಟಿ ಹೊಡೆಯಿರಲ್ಲಪ್ಪ ನೀವು. ಹೋಗಿ ಅಲ್ಲಿ ಮಾಡಿ, ನೀವು ಅಲ್ಲಿ ನಿವೇಶನಗಳ ಮಾಡಿ, ಅಲ್ಲಿ ಅಭಿವೃದ್ಧಿ ಮಾಡಿ, ನೀವು ಮಾಡ್ಕೊಳ್ಳಿ. ನೀವು ಬಿಸ್ನೆಸ್ ಮಾಡ್ಕೊಂಬಂದಿರೋರು ಮಾಡ್ಕೊಳ್ಳಿ. ಇಲ್ಲೇಕೆ ರೈತರನ್ನ ಗುಳೆಬ್ರುಸ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಇಲ್ಲಿ 80% ಅಂತ ರೈತರು ಹೇಳ್ತಿದ್ದೀರಲ್ಲ, ಎಲ್ಲಿದ್ದಾರೆ 80%? ಇವತ್ತು ಎಷ್ಟು ಜನ ಸೇರಿದ್ದು ಸರ್? ಎಷ್ಟು ಜನ ಸೇರಿದ್ದಾರೆ? ಹೇಳ್ರಪ್ಪ. ಇವತ್ತು 475 ದಿವಸ, 1.5 ವರ್ಷದಿಂದ ಇವರು ಕುತ್ಕೊಂಡಿದ್ದಾರಲ್ಲ. ಮಾನ ಮರ್ಯಾದೆ ಬೇಡ ಮುಖ್ಯಮಂತ್ರಿ ಆದಂಥವ್ರಿಗೆ? ಮಾನ ಮರ್ಯಾದೆ ಅಲ್ವೇನ್ರಿ? ನೀನು ಎಷ್ಟಾರ 1000 ಕೋಟಿಗೆ ಬದುಕಪ್ಪ ನೀನು. ನಾನು ಕಷ್ಟಪಟ್ಟೆ ದುಡ್ಡು ತಿನ್ನೋದು, ಆಯಿತಾ? ನೀನು ದುಡ್ಡು ನೋಡಲಿಲ್ಲ ಅಂದರೆ ಮಂಕಣಕ್ಕೆ ಬರಲ್ಲ, ನಿದ್ದೆ ಬರಲ್ಲ. ಕಷ್ಟಪಟ್ಟು ದುಡ್ಡು ತಿನ್ನಲಿಲ್ಲ ಅಂದರೆ ನಮಗೆ ನಿದ್ದೆ ಬರಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದು ರೀ ರೈತರ ತಾಕತ್ತು. 4 ಜನಕ್ಕೆ ಅನ್ನ ಹಾಕ್ತಿದ್ವಿ ನಾವು, 4 ಜನಕ್ಕೆ ಅನ್ನ ಹಾಕ್ತಿದ್ವಿ. ಇವತ್ತು ಬಂದ್ಬಿಟ್ಟು ಇದು ಅಷ್ಟು ಏನೋ 9600 ಎಕರೆ ಗೂಡಿಸ್ಬಿಡ್ತೀನಿ, ಟೌನ್ಶಿಪ್ ಮಾಡ್ತೀನಿ ಅಂತೀಯಲ್ಲ. ಬೆಂಗಳೂರಲ್ಲಿ ಒಂದು ಮರ ಕರಿಬೇಕು ಅಂದರೆ ಪರ್ಮಿಷನ್ ಬೇಕು ಅಲ್ವಾ? ಪರಿಸರವಾದಿಗಳು ಇಷ್ಟು ಕೋಟಿಗಟ್ಟಲೆ ಮರಗಳಿದಾವಲ್ಲ, ಪರಿಸರವಾದಿಗಳು ಬಿಟ್ಟುಬಿಡ್ತಾರಾ? ಇಲ್ಲ. ಹೋಗಿ ಸಕಲ ಜೀವರಾಶಿಗಳಿಗೂ ಅನ್ನ ಸಿಗ್ತಾ ಇತ್ತಲ್ಲ ಈ ನೆಲದಲ್ಲಿ. ಸಕಲ ಜೀವರಾಶಿಗಳಿಗೆ ಏನು ಕೊಡ್ತೀಯ ನೀನು? ಏನು ಕೊಡ್ತೀಯ? ಮತ್ತು ಪ್ರಾಣಿ ದಯಾ ಸಂಘದವ್ರಿಲ್ವಾ? ಅವ್ರೇನು ಮಾಡ್ತಾರೆ? ಇವನ್ನೆಲ್ಲ ಯೋಚನೆ ಮಾಡಬೇಕಲ್ಲ. ನಮ್ದು ಏನಾಗಿದೆ? DNA ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಬಂಜರು ಭೂಮಿ, ಬೆಳೆಯೋಕ್ಕೆ ಯೋಗ್ಯವಲ್ಲದ ಭೂಮಿ.
ಅಂತ ರಿಪೋರ್ಟ್ ಕೊಟ್ಟಿದ್ದೀರಲ್ಲ, ಈ ರಿಪೋರ್ಟು ಯಾರು ಕೊಟ್ಟಿರೋದು? ಅಧಿಕಾರಿಗಳು ಕೊಟ್ಟರು. ಅಧಿಕಾರಿ ವರ್ಗ ಏನು ಮಾಡ್ತಾ ಇದೆ ನಿಮಗೆ ಗೊತ್ತಾ? ಇಡೀ ಭಾರತ ಸ್ವತಂತ್ರ ಬಂದ ಇತ್ಲಾಗೆ ಸುಮಾರು 35-40 ವರ್ಷದಿಂದ ಇತ್ಲಾಗೆ ಯಾರ್ಯಾರು ಈ ದೇಶವನ್ನು ತಲೆ ಹಿಡಿತಾರೋ ಅವರು ಕ್ಲಾಸ್ 1 ಡಿಪಾರ್ಟ್ಮೆಂಟಲ್ಲಿ ಇರೋದು. ಇದು ನಮ್ಮ ದೇಶ ಅಂದ್ರೆ ವಾಸ್ತವ ಸತ್ಯ ರೀ, ನಾನು ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ. ಅವ್ರನ್ನ ತನಿಖೆ ಮಾಡಿ. ಇವತ್ತು ತಗಲಾಕೆಂತಾರ ಯಾರು? ಇದೇ ಕಳ್ಳರು. ಯಾರನ್ನು ತಿಂದಿದ್ದಾರೆ? ರೈತರನ್ನ ತಿಂದಿದ್ದಾರೆ ರೀ ಇವರು. ರೈತನ ತಿಂದು ಇವ್ರು ಬದುಕಿರೋದು. ಇವತ್ತು ಕೋಟಿಗಟ್ಟಲೆ ಆಸ್ತಿಗಳು, ಬೇನಾಮಿ ಆಸ್ತಿಗಳು ಸಿಗ್ತಾ ಇರೋಂಥದ್ದು ಇಂಥ ತಲೆ ಹಿಡುಕರಿಂದವ. ಸಮಾಜ ಇವತ್ತು ತಲೆ ಹಿಡುಕರು. ಯಾಕೆಂದರೆ ಇವತ್ತು DNA ರಿಪೋರ್ಟ್ ಕೊಟ್ಟಿರೋನು ತಲೆ ಹಿಡುಕ್ರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವರು ಈ ಮಣ್ಣು ಎಷ್ಟು ಫಲವತ್ತಾಗಿದೆ. ಮಲೆನಾಡು ಸೀಮೆ ನೋಡ್ದಂಗೆ ಆಗುತ್ತೆ ರೀ ಇದು ಬಂದರೆ. ಮಲೆನಾಡು ಸೀಮೆ ನೋಡ್ದಂಗೆ ಆಗುತ್ತೆ. ನೀವು ಅಭಿವೃದ್ಧಿ ಮಾಡೋರು ಈ ಗೊಚ್ಚೆ ನೀರು ತಗೊಂಬಂದು ಇಲ್ಲಿಗೆ ಹಾಕ್ಬಿಡ್ತಿದ್ದೀರಾ? ಅಲ್ಲೇ ಗೊಚ್ಚೆ ನೀರು ಫಿಲ್ಟ್ರ್ ಮಾಡಿಬಿಡ್ರಿ. ರೈತರ ಬದುಕಿ ಅಂತನಲ್ವಾ? ಇವತ್ತು ರೈತನಿಗಿರೋವಷ್ಟು ಬೆಲೆ ಯಾವುದೇ ಮನುಷ್ಯನಿಗೂ ಇಲ್ಲ. ಯಾಕಪ್ಪ ಅಂದರೆ ಅನ್ನ ಕೊಡುವಂಥ ತಾಯಿ ಇದ್ದಾಗೆ. ಯಾರು DK ಶಿವಕುಮಾರ್ 4 ಜನಕ್ಕೇನೋ ಅನ್ನ ಹಾಕ್ಬೋದು ರೀ. ರೈತ ಸಕಲ ಜೀವರಾಶಿಗಳಿಗೂ ಅನ್ನ ಕೊಡೋಂಥನು ರೈತ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. PM ತಾಯಿ ಅಂತ ಹೇಳಲ್ಲ, ಈ ದೇಶದ CM ತಾಯಿ ಅಂತ ಹೇಳಲ್ಲ, ರೈತನು ಮಾತ್ರ ತಾಯಿ ಅಂತ ಹೇಳುವಂಥದ್ದು. ಯಾಕೆ ಅಂದರೆ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಹೋಗುವಂಥವನು, ಸಕಲ ಜೀವರಾಶಿಗಳಿಗೆ ಅನ್ನ ಕೊಡುವಂಥವನು, ಪಂಚಭೂತಗಳನ್ನೇ ಗುರುವಾಗಿಟ್ಕೊಂಡಿರೋನು ರೈತ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕು. ಇವಾಗ ಅವರು AICT ಮಾಡ್ಬೇಕಂತ ಹೇಳಿ ರೈತರ ಭೂಮಿ ಕೈ ಹಾಕಿದ್ದಾರೆ, ಅಥವಾ ತಮ್ಮ ಪ್ರತಿಷ್ಠೆನ ಉಳಿಸ್ಬೇಕಂತೇಳಿ DK ಶಿವಕುಮಾರ್ ಅವರು ಈ ಒಂದು ಕುಮಾರಸ್ವಾಮಿ ಅವರು ಅಪೋಸಿಟ್ ಆಗಿ ತಮ್ಮ ಪ್ರತಿಷ್ಠೆನ ಉಳಿಸ್ಕೋಕ್ಕೋಸ್ಕರ ಈ AICT ಮಾಡಲೇಬೇಕಂತ ನಿಂತಿದ್ದಾರೆ. ಪ್ರತಿಷ್ಠೆನೋ ಆಮೇಲೆ ವಶನೋ ಅದು ಸೆಕೆಂಡ್ರಿ. ನಮಗೆ ಗೊತ್ತಾಗ್ತಾ ಇರೋದು ವಾಸ್ತವ ಸಂಗತಿ ಒಂದೇ. ಇಲ್ಲಿ ರೈತರು ಭಾಳ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಆಯಿತಾ? ಅವರನ್ನು ಗೋಳೆಬ್ರಿಸೋಂಥ ಕೆಲಸಗಳನ್ನ ಮಾಡಬೇಡಿ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಮ ಪ್ರತಿಷ್ಠೆ, ನಿಮ್ಮ ಅಭಿವೃದ್ಧಿ ಇದ್ದರೆ ಬಂಜರು ಭೂಮಿಗಳಲ್ಲಿ ತೋರಿಸಿ, ಕ್ಯೂರಿಫೈ ವಾಟರ್ಗಳಲ್ಲಿ ತೋರಿಸಿ. ಇವತ್ತು ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಡಲ್ಲಿ ಟ್ರಾಫಿಕ್ ಜಾಮಾಗಿ ನಿಂತ್ಕೊತಾ ಇದ್ದಾವೆ. ನಿಮಗೆ ಯಾವನ ಅಪಾರ್ಟ್ಮೆಂಟ್ಗಳಿಗೆ ಅಷ್ಟೊಂದು ಪರ್ಮಿಷನ್ ಕೊಡು ಅಂತ ಹೇಳಿದ್ದನು? ಡಸ್ಟ್ ಅಲರ್ಜಿಯಾಗಿ ಸಾಯ್ತಾ ಇದ್ದಾರೆ. ಹವಾಮಾನ ಇಲಾಖೆ ಹೇಳ್ತಾ ಇದೆ. ಯಾರ್ರೀ ನೀವು? ನೀವು ಮಾಡಬೇಕಾದಂಥ ಕರ್ತವ್ಯಗಳನ್ನ ಮಾಡಿ. ಇವತ್ತು ರೋಡಲ್ಲಿ ಗುಂಡಿಗಳು ಬಿದ್ದಾವೆ, ಕುಡಿಯೋಕ್ಕೆ ನೀರುಗಳಿಲ್ಲ. GBI ಈ ಅಥಾರಿಟಿಯಲ್ಲಿ ಕುಡಿಯೋಕ್ಕೆ ನೀರುಗಳಿಲ್ಲ. ಇವತ್ತು 1000 ಅಡಿ ಕೆಳಗೆ ಹೋಗಿದೆ ನೀರು. ವಾಟರ್ ಸೋರ್ಸ್ಗಳು ಅಷ್ಟು ಕುಡಿಯೋಕ್ಕೆ ನೀರಿಲ್ಲದಲ್ಲಿ ಮುಂದಿನ ದಿನಗಳಲ್ಲಿ ಒಂದೊಂದು ಲೋಡಿಗೆ 5,000 ಕೊಟ್ಕೊಂಡು ಕೊಂಡ್ಕೋಬೇಕಾದಂಥ ಪರಿಸ್ಥಿತಿ ಇದೆ. ಡೆವಲಪ್ಮೆಂಟ್ ಅಲ್ಲಿ ಮಾಡಿ. ಇವತ್ತು ಏನು ಇಡೀ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ ರೀ. ಕುಡಿಯೋಕ್ಕೆ ನೀರಿಲ್ದಲೇ ಜನ